ನಮಸ್ಕಾರ ವಿದ್ಯಾರ್ಥಿಗಳೇ. ನಾನು ಡಾಕ್ಟರ್ ನಿರೀಕ್ಷಣ್ ಸಿಂಗ್ BSK, ಸಹಾಯಕ ಪ್ರಾಧ್ಯಾಪಕ, ಸಮಾಜ ಕಾರ್ಯ ವಿಭಾಗ, ಶ್ರೀ HD ದೇವೇಗೌಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪಡುಬಿದ್ರಿ. ನಾನಿವತ್ತು ಮೈಸೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಗೆ ಬರುವ BSW ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಈ ವಿಷಯದ ಮೊದಲನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಇರುವ ಇಂಟ್ರೊಡಕ್ಷನ್ ಟು ಸೋಷಿಯಲ್ ವರ್ಕ್ ಈ ಪೇಪರ್ನ 18ನೇ ಸೆಷನನ್ನು ನಿಮ್ಮ ಮುಂದೆ ಮಂಡಿಸಲಿಕ್ಕೆ ಬಂದಿದ್ದೇನೆ. ಈ ಸೆಷನ್ ಏನಕ್ಕೆ ಸಂಬಂಧಪಟ್ಟಿರೋದು ಅಂತ ಹೇಳಿದ್ರೆ, 19 ಮತ್ತು 20ನೇ ಶತಮಾನದ ಭಾರತೀಯ ಇತಿಹಾಸದಲ್ಲಿ ಆದಂತಹ ಸಾಮಾಜಿಕ ಸುಧಾರಣೆಯ ಮೂವ್ಮೆಂಟ್ ಚಳುವಳಿಗಳ ಹಿಂದೆ ಇದ್ದಂತಹ ವ್ಯಕ್ತಿಗಳ ಬಗ್ಗೆ ನಾವು ಇವತ್ತು ತಿಳ್ಕೊತಾ ಇದ್ದೀವಿ. ಈ ತರಗತಿಯಲ್ಲಿ ನಾನು ಇವತ್ತು ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಸೆಪ್ಟೆಂಬರ್ 26, 1820ರಲ್ಲಿ ಮಿಡ್ನಾಪುರ್, ಬಂಗಾಳದ ಮಿಡ್ನಾಪುರ್ ಎಂಬ ಪ್ರದೇಶದಲ್ಲಿ ಜನಿಸಿದ್ರು. ಬಾಲ್ಯದಿಂದಲೂ ಸಹ ತುಂಬ ಕಷ್ಟದಲ್ಲೇ ಜೀವನವನ್ನು ಸಾಗಿಸಿದಂತಹ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ತುಂಬ ಕಷ್ಟಪಟ್ಟು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. ತುಂಬ ಉನ್ನತ ಶ್ರೇಣಿಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದಂತಹ ವಿದ್ಯಾಸಾಗರ್ ಅವರು ಬಂಗಾಳದಲ್ಲಿದ್ದಂತಹ ಒಂದು ಸಂಸ್ಕೃತ ಪಾಠಶಾಲೆಗೆ ಸೇರ್ಕೋತಾರೆ. ಇವರಲ್ಲಿ ಇದ್ದಂತಹ ಅತ್ಯಂತ ಒಂದು ಒಳ್ಳೆಯ ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ, ಇವರು ಭಾರತೀಯ ಸಂಸ್ಕೃತಿ ಮತ್ತು ವೇದಗಳ ಬಗ್ಗೆ ಸಂಸ್ಕೃತದ ವಿದ್ಯಾಭ್ಯಾಸವನ್ನು ಪಡೆದು ಆಳವಾದ ಜ್ಞಾನವನ್ನು ಹೊಂದಿದ್ರು ಮತ್ತು ಇದರ ಜೊತೆಗೆ ಪಾಶ್ಚಿಮಾತ್ಯದ ಶಿಕ್ಷಣದ ಪ್ರಭಾವಕ್ಕೂ ಸಹ ಇವರು ಒಳಗಾಗಿದ್ರು. ಆದ್ದರಿಂದ ಇವರಲ್ಲಿ ನಾವು ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ಹಾಗೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ಆದರ್ಶಗಳನ್ನು ತುಂಬ ಪರಿಪಕ್ವವಾಗಿ ಮೇಳೈಸಿರೋದನ್ನು ನಾವು ಕಾಣ್ಬೋದು. ಆದ್ದರಿಂದ ಇವರಲ್ಲಿ ಒಂದು ರೀತಿಯ ಉನ್ನತವಾದಂತಹ ನೈತಿಕ ಮೌಲ್ಯಗಳನ್ನು ಇವರು ಹೊಂದಿದ್ರು. ಇವರು ಭಾರತದ ಸಮಾಜದಲ್ಲಿ ಇದ್ದಂತಹ ಅಥವಾ ಸಮಾಜವನ್ನು ಬೆಂಬಿಡದೆ ಕಾಡ್ತಾ ಇದ್ದಂತಹ ಕೆಲವು, ಉದಾಹರಣೆಗೆ ವಿಧವಾ ಪುನರ್ವಿವಾಹ, ಹೆಣ್ಣು ಮಕ್ಕಳ ಶಿಕ್ಷಣ, ಹೀಗೆ ಈ ವಿಚಾರಗಳವಾಗಿ ಇವರು ತುಂಬ ಹೋರಾಟವನ್ನು ಮಾಡಿದ್ರು ಮತ್ತು ಅವ್ರಿಗೆ ನ್ಯಾಯವನ್ನು ದೊರಕಿಸಿಕೊಡುವಂತಹ ಚಳುವಳಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಸೊ ಹಾಗೆ ಇವರಲ್ಲಿದ್ದಂತಹ ಮತ್ತೊಂದು ಗುಣಪ ಏನಂದರೆ ಆಳವಾದಂತಹ ಮಾನವತಾವಾದ ಮತ್ತು ಬಡವರಿಗೆ ಒಂದು ರೀತಿಯಲ್ಲಿ ಇವರು ಉದಾರ ಮನೋಭಾವವನ್ನು, ಬಡವರಿಗೆ ಸಂಬಂಧಪಟ್ಟ ಹಾಗೆ ಉದಾರ ಮನೋಭಾವವನ್ನು ಸಹ ಇವರು ಹೊಂದಿದ್ರು. ಸೊ ಇವರು ನಾನು ಆಗಲೇ ಹೇಳಿದ ಹಾಗೆ 1860ರಲ್ಲಿ ಬಂಗಾಳದಲ್ಲಿದ್ದಂತಹ ಒಂದು ಸಂಸ್ಕೃತ್ ಕಾಲೇಜ್ಗೆ ಪ್ರಾಂಶುಪಾಲರಾಗಿ ನೇಮಕ ಆಗ್ತಾರೆ. ಇವರು ನಾನು ಆಗಲೇ ಹೇಳಿದಾಗೆ ಭಾರತೀಯ ಸಂಸ್ಕೃತಿಯ ವೇದಾಭ್ಯಾಸವನ್ನು ಮಾಡಿಕೊಂಡಿದ್ದರು, ಅದರ ಜೊತೆಗೆ ಪಾಶ್ಚಿಮಾತ್ಯ ಶಿಕ್ಷಣದ ಪ್ರಭಾವಕ್ಕೂ ಒಳಗಾಗಿದ್ದರು. ಆದ್ದರಿಂದ ಇವರಿಗೆ ಒಂದು ರೀತಿಯ ವೈಚಾರಿಕತೆ ಮನೋಭಾವವನ್ನು ಇವರು ಒಳಗೊಂಡಿದ್ದರು. ಇದರ ಪರಿಣಾಮವಾಗಿ ಇವರು ನಮ್ಮ ಸಮಾಜವನ್ನು ಕಾಡ್ತಾ ಇದ್ದಂತಹ ಒಂದು ರೀತಿಯ ಮೌಢ್ಯ ಅಥವಾ ಪುರೋಹಿತಶಾಹಿ ಏಕಸೌಮತ್ಯವನ್ನು ಹೊಂದಿದ್ದಂತಹ ಸಮಾಜವನ್ನು ತಿದ್ದೋದಕ್ಕೆ ಇವರು ಪ್ರಾರಂಭ ಮಾಡ್ತಾರೆ. ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಡಗಳನ್ನು ಹಾಕಿ ನಮ್ಮ ಸಮಾಜವನ್ನು ಕಾಡ್ತಾ ಇರ್ತಕ್ಕಂಥ ವಿಧವಾ ವಿವಾಹವನ್ನು ಕಾನ್ಸೆಪ್ಟನ್ನು, ಪರಿಕಲ್ಪನೆಯನ್ನು ಕಾನೂನಿನ ಮುಖಾಂತರ ಹೋಗಲಾಡಿಸೋದಕ್ಕೆ, ವಿಧವೆಯರಿಗೆ ಇದ್ದಂತಹ ಕೆಲವೊಂದು ಅನಿಷ್ಟ ಪದ್ಧತಿಗಳನ್ನು ಅವ್ರಿಗೆ ಮದುವೆ ಆಗಬಾರದು ಅನ್ನೋ ಒಂದು ಪದ್ಧತಿಯನ್ನು ಕಾನೂನಿನ ಮುಖಾಂತರ ತೊಡೆದು ಹಾಕುವಂತಹ ಪ್ರಯತ್ನವನ್ನು ಇವರು ಮಾಡ್ತಾರೆ. ಸೊ ಹಾಗೆ ನಾನು ಆಗಲೇ ಹೇಳಿದಾಗೆ ಇವರು ವಿಧವೆಯರು ಮತ್ತೆ ಮದುವೆಯಾಗಿ ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾರೆ. ಇದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಇವರ ತಾಯಿ. ಇವರು ಸಹ ತುಂಬ ಬಡತನದಲ್ಲೇ ಬೆಳೆದು ಬಂದದ್ರಿಂದ ಭಾರತೀಯ ಸಂಸ್ಕೃತಿಯಲ್ಲಿ, ಭಾರತೀಯ ಹಿಂದೂ ಸಮಾಜದಲ್ಲಿ ಇದ್ದಂತಹ ವಿಧವೆಯರ ಮೇಲೆ ಇದ್ದಂತಹ ಕೆಲವು
ಅನಿಷ್ಟ ಪದ್ಧತಿಗಳನ್ನು ಅಥವಾ ಸಾಮಾಜಿಕ ಹೇರಿಕೆಗಳನ್ನು ನೋಡಿದರು. ಇವರ ತಾಯಿ ಇವರನ್ನು ಒಂದು ರೀತಿಯಲ್ಲಿ ಇದರ ಮೇಲೆ ಒಂದು ರೀತಿಯ ಇದನ್ನು ತೊಡೆದು ಹಾಕಬೇಕು ಅನ್ನೋ ರೀತಿಯಲ್ಲಿ ಇವರನ್ನು ರೂಪಿಸಿದ್ರು ಇವರ ತಾಯಿ. ಸೊ ಹಾಗಾಗಿ ಇವರು ಎಲ್ಲ ಉನ್ನತ ಸ್ಥಾನವನ್ನು ವಿದ್ಯಾಭ್ಯಾಸವನ್ನು ಪಡೆದು ಉನ್ನತ ಸ್ಥಾನವನ್ನು ತಲುಪಿದ ನಂತರ ಬ್ರಿಟಿಷ್ ಸರ್ಕಾರದ ಮೇಲೆ ಈ ರೀತಿಯ ಒಂದು ಅನಿಷ್ಟ ಪದ್ಧತಿಯನ್ನು ತೊಡೆದು ಹಾಕೋದಕ್ಕೆ ಕಾನೂನುಗಳನ್ನ ತನ್ನಿ ಅಂತ ಹೇಳಿ ಪದೇ ಪದೇ ಬ್ರಿಟಿಷ್ ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡವನ್ನು ತರ್ತಾರೆ, ಹೋರಾಟವನ್ನು ಮಾಡ್ತಾರೆ. ಇದರ ಪರಿಣಾಮವಾಗಿ ಹಿಂದೂ ವಿಡೋ ರಿಮ್ಯಾರೇಜ್ ಆ್ಯಕ್ಟ್ ಅನ್ನೋ ಒಂದು ಕಾಯ್ದೆಯನ್ನು ಬ್ರಿಟಿಷ್ ಸರ್ಕಾರ ಜಾರಿಗೆ ತರ್ತಾರೆ. ಇದಿಷ್ಟೇ ಅಲ್ಲ, ಇವರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೂ ಸಹ ತಮ್ಮ ಜೀವನವನ್ನು ಮುಡುಪಾಗಿಡ್ತಾರೆ. ಯಾಕೆಂದರೆ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಸೌಲಭ್ಯ ಅಷ್ಟಾಗಿ ಇರಲಿಲ್ಲ. ಇದು ತಪ್ಪು, ಹೆಣ್ಣು ಮಕ್ಕಳು ಸಹ ಕಲಿಬೇಕು ಅನ್ನೋ ಒಂದು ರೀತಿಯಲ್ಲಿ ಇವರು ತಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಈ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವುದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಹೋರಾಟಗಳನ್ನು ಮಾಡ್ತಾರೆ. ಇದರ ಪರಿಣಾಮವಾಗಿ ಹೆಣ್ಣುಮಕ್ಕಳಿಗೂ ಸಹ ಶಾಲೆಯ ಬಾಗಿಲು ತೆಗೆಯುತ್ತೆ. ಇದಿಷ್ಟೇ ಅಲ್ಲ, ಇವರು ನಾನು ಆಗಲೇ ಹೇಳಿದಾಗ 1860ರಲ್ಲಿ ಏನು ಬಂಗಾಳದ ಒಂದು ಸಾಂಸ್ಕ್ರಿಟ್ ಕಾಲೇಜ್ಗೆ ಪ್ರಿನ್ಸಿಪಲ್ ಆಗಿರ್ತಾರೆ, ಪ್ರಾಂಶುಪಾಲರಾಗಿರ್ತಾರೆ. ಹಲವಾರು ರೀತಿಯ ಬದಲಾವಣೆಗಳನ್ನು ಸಹ ಇವರು ತರ್ತಾರೆ. ಉದಾಹರಣೆಗೆ ಪ್ರವೇಶಾತಿ ಪ್ರಕ್ರಿಯೆಯಲ್ಲಿ ಬದಲಾವಣೆಗಳನ್ನ ತರ್ತಾರೆ. ನಾನ್ ಬ್ರಾಹ್ಮಿನ್ಸ್ ಅಥವಾ ಬ್ರಾಹ್ಮಣರೇತರಿಗೂ ಸಹ ಸಂಸ್ಕೃತ ಕಲಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಹೀಗೆ ಹಲವಾರು ಭಿನ್ನವಾದಂತಹ ಮತ್ತು ಸಮಾಜ ಸುಧಾರಣಾ ಕ್ರಮಗಳನ್ನು ಇವರು ಕೈಗೊಳ್ತಾರೆ. ಸೊ ಹಾಗೆ ಬಹುಪತ್ನಿತ್ವವನ್ನು ಸಹ ಇವರು ವಿರೋಧಿಸ್ತಾರೆ. ಅದಕ್ಕೂ ಸಂಬಂಧಪಟ್ಟ ಹಾಗೆ ಬ್ರಿಟಿಷರ್ಸ್ ಮೇಲೆ ಒತ್ತಡವನ್ನು ಹಾಕಿ ಕೆಲವೊಂದು ಕಾನೂನಿನ ಕ್ರಮಗಳನ್ನು ಸಹ ಜರುಗಿಸೋದಕ್ಕೆ ಇವರಿಂದ ಸಾಧ್ಯ ಆಗುತ್ತೆ. ಸೊ ಹಾಗೆ ಇವರು ಬೆಥುನೆ ಸ್ಕೂಲ್ಗೆ ಕಾರ್ಯದರ್ಶಿಯಾಗಿದ್ದರು. ಪಿಯೋನಿಯರ್ ಆಫ್ ಹೈಯರ್ ಎಜುಕೇಷನ್ ಫಾರ್ ವುಮನ್ ಇನ್ ಇಂಡಿಯಾ. ಸೊ ಹಾಗೆ ನಾನು ಆಗಲೇ ಹೇಳಿದಾಗ 1850ರಲ್ಲಿ ಹಿಂದೂ ವಿಡೋ ರಿಮ್ಯಾರೇಜ್ ಆ್ಯಕ್ಟನ್ನು ಕಲ್ಕತ್ತಾದಲ್ಲಿ ಪ್ರಥಮ ಬಾರಿಗೆ ಇವರು ಜಾರಿಗೆ ತರೋದಕ್ಕೆ ಕಾರಣಭೂತರಾಗಿರ್ತಾರೆ. ಈ ಪಾಠವನ್ನು ಮಾಡಲಿಕ್ಕೆ ನಾನು ಕೆನೆತ್ ಜೋನ್ಸ್ ಅವರು ಬರೆದಿರತಕ್ಕಂತಹ ದ ನ್ಯೂ ಕೇಂಬ್ರಿಡ್ಜ್ ಹಿಸ್ಟರಿ ಆಫ್ ಇಂಡಿಯಾ ವಾಲ್ಯೂಮ್ 1 ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ ಇನ್ ಬ್ರಿಟಿಷ್ ಇಂಡಿಯಾ ಈ ಪುಸ್ತಕವನ್ನು ನಾನು ಪರಾಮರ್ಶಿಸಿದ್ದೇನೆ. ಧನ್ಯವಾದಗಳು.